ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ದಕ್ಷಿಣ ಆಫ್ರಿಕಾ ವಿರುದ್ಧ 2-0 ಗೋಲು ಅಂತರದಿಂದ ಹಾಗೂ ಮೊದಲ ದಿನದ ಎರಡನೇ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾ ತಂಡ ಚೆಕ್ ಗಣರಾಜ್ಯ ತಂಡವನ್ನ 2-1 ಗೋಲ್ನಿಂದ ಮಣಿಸಿ ಗೆಲುವಿನೊಂದಿಗೆ ಅಭಿಯಾನ ಆರಂಭಿಸಿವೆ. ಉದ್ಘಾಟನಾ ಸಮಾರಂಭ ಹಾಗೂ ಉದ್ಘಾಟನಾ ಪಂದ್ಯ ಎರಡಕ್ಕೂ ಮೆಕ್ಸಿಕೋ ಸಿಟಿ ಕ್ರೀಡಾಂಗಣ ವೇದಿಕೆಯಾಗಿತ್ತು. ಸುಮಾರು 80,000ಕ್ಕೂ ಹೆಚ್ಚು ಪ್ರೇಕ್ಷಕರು ಹಾಜರಾಗಿದ್ರು. ಆದರೆ ಎರಡನೇ ಪಂದ್ಯ ನಡೆದ ಗೌದಲಜರ ಕ್ರೀಡಾಂಗಣದಲ್ಲಿ ದಕ್ಷಿಣ ಕೊರಿಯಾ ಹಾಗೂ ಚೆಕ್ ಗಣರಾಜ್ಯ ಸೆಣಸಾಟದ ವೇಳೆ ಹೆಚ್ಚಿನ ಆಸನಗಳು ಖಾಲಿ ಇದ್ದದ್ದು ಕಂಡು ಬಂದಿದೆ. 45,000 ಆಸನ ಸಾಮರ್ಥ್ಯದ ಕ್ರೀಡಾಂಗಣದಲ್ಲಿ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಇದ್ದದ್ದು ಆಯೋಜಕರಲ್ಲಿ ಕಳವಳ ಮೂಡಿಸಿದೆ. ಟಿಕೆಟ್ ದರ ಏರಿಕೆಯಾಗಿರೋದೇ ಇದಕ್ಕೆ ಕಾರಣ ಎಂದು ಅಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಟೂರ್ನಿಯ ಹೆಚ್ಚಿನ ಪಂದ್ಯಗಳು ಅಮೆರಿಕಾದಲ್ಲೇ ನಡೆಯೋದ್ರಿಂದ ಟಿಕೆಟ್ ಬೆಲೆ ಗಗನಕ್ಕೇರಿದೆ ಎನ್ನಲಾಗಿದೆ. ವಿಶ್ವದ ಅತಿದೊಡ್ಡ ಕ್ರೀಡಾ ವೇದಿಕೆಯಲ್ಲಿ ತಮ್ಮ ದೇಶದ ತಂಡಗಳನ್ನು ಹುರಿದುಂಬಿಸಲು ಉತ್ಸುಕರಾಗಿದ್ದ ಅಭಿಮಾನಿಗಳಿಗೆ ದುಬಾರಿ ಟಿಕೆಟ್ ಬೆಲೆ ಏರಿಕೆಯಿಂದ ಬೇಸರವಾಗಿದೆ. ಇದೇ ಕಾರಣಕ್ಕೆ ಫಿಫಾ ಭಾರಿ ಟೀಕೆಗೆ ಗುರಿಯಾಗಿರುವಂಥದ್ದು. ಬೆಲೆ ಏರಿಕೆ ನಿರ್ಧಾರವನ್ನ ಸಮರ್ಥಿಸಿಕೊಂಡಿರುವಂತಹ ಫಿಫಾ ಅಧ್ಯಕ್ಷ ಗಿಯಾನಿ ಇನ್ಫ್ಯಾಂಟಿಗೋ ಈಗಾಗಲೇ 60 ಲಕ್ಷ ಟಿಕೆಟ್ ಮಾರಾಟವಾಗಿದೆ. ಪ್ರಪಂಚದಾದ್ಯಂತ ಇರುವ ಸಾಕಷ್ಟು ಅಭಿಮಾನಿಗಳು ಟಿಕೆಟ್ ಖರೀದಿಗೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಫಿಫಾ ನಿಗದಿ ಮಾಡಿರುವ ಬೆಲೆಯ ಸಾಮಾನ್ಯ ವರ್ಗದಿಂದ ಕೈಗೆಟುಕೋದಿಲ್ಲ. ಕತಾರ್ನಲ್ಲಿ 2022ರಲ್ಲಿ ನಡೆದ ವಿಶ್ವಕಪ್ ಟೂರ್ನಿಯ ಟಿಕೆಟ್ಗಳಿಗೆ ಹೋಲಿಸಿದ್ರೆ ಇದು 5 ಪಟ್ಟು ಹೆಚ್ಚಾಗಿದೆ. ಟಿಕೆಟ್ ಬೆಲೆ ಏರಿಕೆಯು ಕಳವಳದ ಸಂಗತಿಯಾಗಿದೆ. ಟಿಕೆಟ್ ದರ ಇಳಿಕೆ ಮಾಡದಿದ್ರೆ ಕ್ರೀಡೆಯ ಭವಿಷ್ಯಕ್ಕೆ ತೊಂದರೆಯಾಗಲಿದೆ ಎಂದು ಹೆಚ್ಚಿನ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯಲು ಹಿಂದೆ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ.